ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಪರಿವರ್ತಿನಿ ಏಕಾದಶಿ ಅಥವಾ ಜಯಂತಿ ಏಕಾದಶಿ ಎಂಬ ವಿಶೇಷ ದಿನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿಯು ವಿಶ್ವನಾಥನಾದ ಶ್ರೀಹರಿಯ ಪರಿವರ್ತನೆಯ ದಿನವಾಗಿದ್ದು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪರಿವರ್ತಿನಿ ಎಂದರೆ ಬದಲಾವಣೆ ಅಥವಾ ಪರಿವರ್ತನೆ. ಈ ದಿನವು ಶ್ರೀ ಮಹಾವಿಷ್ಣು ಚಾತುರ್ಮಾಸ ವ್ರತದೊಳಗಿನ ನಿದ್ರೆಯಿಂದ ತಲೆ ಬದಲಾಗುವ ದಿನ. ದೇವರು ತನ್ನ ಶೇಷ ಶಯನದಲ್ಲಿ ಎಡ ತುದಿಯಿಂದ ಬಲ ತುದಿಗೆ ತಲೆಯನ್ನು ಬದಲಾಯಿಸುತ್ತಾನೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಈ ಏಕಾದಶಿಗೆ ಈ ಹೆಸರು ಬಂದಿದೆ. ಪೌರಾಣಿಕ ಕಥೆಯ ಪ್ರಕಾರ ಭಾದ್ರಪದ ಶುದ್ಧ ಏಕಾದಶಿ ಎಂದು ಶ್ರೀ ಮಹಾವಿಷ್ಣು ಯೋಗನಿದ್ರೆಯಲ್ಲಿದ್ದಾಗ ತಲೆ ಪರಿವರ್ತನೆ ಮಾಡುತ್ತಾನೆ. ಈ ದಿನ ದಾನ, ಜಪ, ಉಪವಾಸ, ಪೂಜೆ, ಹರಿನಾಮಸ್ಮರಣೆ ಮತ್ತು ವೈಷ್ಣವ ಆಚರಣೆಗಳು ಬಹುಪಟ್ಟು ಫಲವನ್ನು ನೀಡುತ್ತವೆ. ಈ ದಿನ ಶ್ರೀ ವಾಮನ ಅವತಾರವೂ ಕೂಡ ಸಂಬಂಧವಿದೆ. ಪರಿವರ್ತನಿ ಏಕಾದಶಿ ಉಪವಾಸದ ಮಹಿಮೆ ಏನೆಂದರೆ, ಈ ಏಕಾದಶಿಗೆ ಉಪವಾಸ ಮಾಡುವುದು ಅನೇಕ ಪಾಪಗಳಿಂದ ಮುಕ್ತಿಯನ್ನು ಕೊಡುತ್ತದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಶ್ರೀಕೃಷ್ಣನು ಅರ್ಜುನನಿಗೆ ಈ ಉಪವಾಸದ ಮಹಿಮೆಯನ್ನು ಹೇಳುವ ಮೂಲಕ ಇದನ್ನು ಮಹತ್ವಪೂರ್ಣವನ್ನಾಗಿ ಮಾಡಿದ್ದಾನೆ. ಏಕಾದಶಿಯ ದಿನ ಸಜ್ಜನ ವ್ರತೆಯ ಶುದ್ಧ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು. ದೇವರ ಸನ್ನಿಧಿಯಲ್ಲಿ ದೀಪ ಬೆಳಗಿಸಿ ತುಳಸಿ ದಳಗಳಿಂದ ವಿಷ್ಣುವನ್ನ ಪೂಜೆ ಮಾಡಬೇಕು. ಹರಿನಾಮ ಜಪ, ವಿಷ್ಣು ಸಹಸ್ರನಾಮ ಪಠನ ಮಾಡುವುದು ಬಹಳ ಶ್ರೇಷ್ಠ. ದಿನವಿಡೀ ಉಪವಾಸದಿಂದ ಇದ್ದು ರಾತ್ರಿ ಜಾಗರಣೆ ಮಾಡುವುದು ಪುಣ್ಯಕರ. ದ್ವಾದಶಿಯಂದು ದಾನ ಧರ್ಮಗಳನ್ನು ಮಾಡುವುದರಿಂದ ಅಪಾರ ಪುಣ್ಯವನ್ನು ಪ್ರಾಪ್ತಿಯನ್ನಾಗಿ ಮಾಡಿಕೊಳ್ಳಬಹುದು. ಚಾತುರ್ಮಾಸದಲ್ಲಿ ಬಹುಮುಖ್ಯ ದಿನ. ಉತ್ಥಾನ ಏಕಾದಶಿಗೆ ಮುನ್ನ ನಡೆಯುವ ಪ್ರಮುಖವಾದ ಏಕಾದಶಿ. ಈ ದಿನ ಲಕ್ಷ್ಮೀನಾರಾಯಣನಿಗೆ ವಿಶೇಷ ಪೂಜೆ ಮಾಡುವುದು ಶ್ರೇಷ್ಠವಾದದ್ದು. ವಿಷ್ಣುವಿನ ಸಾನ್ನಿಧ್ಯ ಪಡೆಯಲು ಪರಿಪೂರ್ಣವಾದ ಸಮಯ. ಈ ದಿನದಂದು ಕೆಲವೊಂದು ವಿಶೇಷ ಕಾರ್ಮಿಕ ಕಾರ್ಯಕ್ರಮಗಳು, ವಿವಾಹ, ಗೃಹಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದು ತಪ್ಪು ಎಂದು ಗಣಿತಶಾಸ್ತ್ರಿಗಳಲ್ಲಿ ಹೇಳುತ್ತಾರೆ. ದೇವರ ಜಾಗೃತಿಗೆ ಮುನ್ನ ಯಾರಿಗೂ ಈ ಕಾರ್ಯ ಮೂಲಕ ದೇವರ ಅನುಗ್ರಹ ಸಿಗದು ಎಂದು ನಂಬಲಾಗಿದೆ. ಈ ದಿನ ಮಾಡಿದ ದಾನ 1000 ಪಟ್ಟು ಫಲವನ್ನು ನೀಡುತ್ತದೆ. ಅನ್ನದಾನ, ಬಟ್ಟೆಯ ದಾನ, ಗೋದಾನ, ತಾಂಬೂಲ ದಾನ ಮತ್ತು ಧರ್ಮ ಗ್ರಂಥ ದಾನವನ್ನು ಮಾಡುವುದು ಫಲವನ್ನು ನೀಡುತ್ತದೆ. ಪಾಪಕ್ಷಯ, ದೇವಾನುಗ್ರಹ, ಶ್ರೇಯಸ್ಸು, ಕುಲದ ಶುದ್ಧಿ ಮತ್ತು ಮೋಕ್ಷ ಸಿದ್ಧಿ. ಏಕಾದಶಿಯ ಉಪವಾಸದ ಲಾಭಗಳು. ಶ್ರೀ ವಿಷ್ಣು ಸಹಸ್ರನಾಮ ಹರೇ ರಾಮ ಹರೇ ಕೃಷ್ಣ ಮೂಲಮಂತ್ರ ಅಥವಾ ಗೋವಿಂದ ದಾಮೋದರ ಮಾಧವೇತಿ ಜಪವನ್ನು ಮಾಡುವುದು ಅತ್ಯಂತ ಪುಣ್ಯಕರ. ಪರಿವರ್ತಿನಿ ಏಕಾದಶಿಯು ಭಾದ್ರಪದ ಮಾಸದ ಮೊದಲ ಏಕಾದಶಿ ವ್ರತವಾಗಿದ್ದು, ಪರಿವರ್ತಿನಿ ಏಕಾದಶಿಯ ದಿನದಂದು ವಿಷ್ಣುದೇವನ ಪೂಜೆಯನ್ನು ಮಾಡುವುದರಿಂದ ಸಂತೋಷ, ಸಮೃದ್ಧಿ, ಲೌಕಿಕ ಸುಖವನ್ನು ಹೊಂದಬಹುದು. 2025ರ ಪರಿವರ್ತಿನಿ ಏಕಾದಶಿ ವ್ರತವನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಪರಿವರ್ತಿನಿ ಏಕಾದಶಿ ಪೂಜೆ ಮಾಡುವ ವಿಧಾನ, ಈ ದಿನದ ಮಂತ್ರ ಮತ್ತು ಮಹತ್ವವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಪರಿವರ್ತಿನಿ ಏಕಾದಶಿ ವ್ರತವೆಂದು ಆಚರಿಸುತ್ತಾರೆ. ಈ ಏಕಾದಶಿಯನ್ನು ಪಾರ್ಶ್ವ ಏಕಾದಶಿ ಎಂದು ಸಹ ಕರೆಯಲಾಗುತ್ತದೆ. ಈ ದಿನ ವಿಷ್ಣುವನ್ನು ಪೂಜಿಸಿ ಉಪವಾಸ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ ಇದ್ದು, ಭಕ್ತರು ಈ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಪವಿತ್ರ ದಿನವನ್ನು ಪದ್ಮ ಏಕಾದಶಿ, ವಾಮನ ಏಕಾದಶಿ, ಜಯಂತಿ ಏಕಾದಶಿ, ಜಲಜಿಲಿನಿ ಏಕಾದಶಿ ಅಥವಾ ಪರಿವರ್ತಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಪರಿವರ್ತಿನಿ ಏಕಾದಶಿ ದಿನದಂದು ಎಡಭಾಗದಲ್ಲಿ ವಿಶ್ರಮಿಸುತ್ತಿರುವ ವಿಷ್ಣುದೇವನು ಬಲಭಾಗಕ್ಕೆ ತಿರುಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾನೆ. 2025ರ ಪರಿವರ್ತಿನಿ ಏಕಾದಶಿ ವ್ರತವನ್ನು ಸೆಪ್ಟೆಂಬರ್ 3ರಂದು ಬುಧವಾರದ ದಿನ ಆಚರಿಸಲಾಗುವುದು. 2025ರ ಪರಿವರ್ತಿನಿ ಏಕಾದಶಿ ದಿನದ ಶುಭ ಮುಹೂರ್ತ, ಪೂಜೆ ವಿಧಾನ ಸೇರಿದಂತೆ ಇನ್ನಿತರ ಪ್ರಮುಖ ವಿಚಾರಗಳ ಕುರಿತು ಮಾಹಿತಿಯು ಹೀಗಿದೆ.
ಹಿಂದೂ ಧರ್ಮದಲ್ಲಿ ಪಾರ್ಶ್ವ ಏಕಾದಶಿಯು ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದ ಏಕಾದಶಿ ವ್ರತಗಳಲ್ಲಿ ಒಂದಾಗಿದ್ದು, ಈ ದಿನದ ಏಕೈಕ ಉದ್ದೇಶ ಭಗವಾನ್ ವಿಷ್ಣುವನ್ನು ಆರಾಧಿಸುವುದಾಗಿದೆ. ಈ ಮಂಗಳಕರ ಏಕಾದಶಿ ವ್ರತದ ದಿನದಂದು ವಿಷ್ಣುವಿನ ಭಕ್ತರು ಆತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ ಮತ್ತು ಈ ಏಕಾದಶಿ ವ್ರತದ ಪ್ರಯೋಜನಗಳನ್ನು ಹೆಚ್ಚಿಸಲು ವಿವಿಧ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮತ್ತು ಪೂಜಾ ಸಮಾರಂಭಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಅನೇಕ ಭಕ್ತರು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಈ ವ್ರತವನ್ನು ಆಚರಿಸುತ್ತಾರೆ. ಪರಿವರ್ತಿನಿ ಏಕಾದಶಿ ವ್ರತವು ಮುಂಜಾನೆಯ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಪ್ರಾರಂಭವಾಗಿ ಮತ್ತು ಮರುದಿನ ದ್ವಾದಶಿ ತಿಥಿಯಂದು ಜನರು ತನ್ನ ಉಪವಾಸವನ್ನು ಕೊನೆಗೊಳಿಸಬಹುದು. ಈ ಪವಿತ್ರ ದಿನದಂದು ವಿಷ್ಣುವನ್ನು ಪ್ರಾರ್ಥಿಸುವ ಭಕ್ತರು ಎಲ್ಲ ರೀತಿಯ ಸಂತೋಷವನ್ನು, ಸಮೃದ್ಧಿಯನ್ನು ಮತ್ತು ಎಲ್ಲ ಲೌಕಿಕ ಸುಖಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಜನನ ಮರಣ ಚಕ್ರದಿಂದ ನಿಮ್ಮನ್ನು ಮುಕ್ತಗೊಳಿಸಬಹುದು. ಪರಿವರ್ತಿನಿ ಏಕಾದಶಿಯು ದಿನಾಂಕ 2025 ಸೆಪ್ಟೆಂಬರ್ 3ರಂದು ಬುಧವಾರ ಬಂದಿರುವುದರಿಂದ ಆರಂಭವಾಗುವುದು 2025 ಸೆಪ್ಟೆಂಬರ್ 3 ಬುಧವಾರ ಮುಂಜಾನೆ 3:53ರಿಂದ. ಪರಿವರ್ತಿನಿ ಏಕಾದಶಿ ತಿಥಿಯು ಮುಕ್ತಾಯ 2025 ಸೆಪ್ಟೆಂಬರ್ 4 ಗುರುವಾರ ಮುಂಜಾನೆ 4:21ರವರೆಗೆ. ಪರಿವರ್ತಿನಿ ಏಕಾದಶಿ ಪಾರಣ ಸಮಯ 2025 ಸೆಪ್ಟೆಂಬರ್ 4 ಗುರುವಾರ ಬೆಳಗ್ಗೆ 10:19ರವರೆಗೆ. ಪರಿವರ್ತಿನಿ ಏಕಾದಶಿ ವ್ರತವನ್ನು ಆಚರಿಸಲು ಬಯಸುವವರು ಏಕಾದಶಿಯ ಹಿಂದಿನ ದಿನದಂದು ಅಂದರೆ ದಶಮಿ ತಿಥಿಯಂದು ಸೂರ್ಯಾಸ್ತದ ನಂತರ ಊಟ ಮಾಡಬಾರದು ಮತ್ತು ರಾತ್ರಿ ವಿಷ್ಣುವನ್ನು ಧ್ಯಾನಿಸುತ್ತಾ ಮಲಗಬೇಕು. ಮರುದಿನ ಅಂದರೆ ಪರಿವರ್ತಿನಿ ಏಕಾದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ದೇವರ ಮುಂದೆ ನಿಂತು ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಇದಾದ ನಂತರ ವಿಷ್ಣುವಿನ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚುವ ಮೂಲಕ ವಿಧಿವಿಧಾನಗಳ ಪ್ರಕಾರ ವಿಷ್ಣುದೇವನನ್ನು ಪೂಜಿಸಬೇಕು. ಪರಿವರ್ತಿನಿ ಏಕಾದಶಿ ದಿನದಂದು ವಿಷ್ಣುದೇವನಿಗೆ ತುಳಸಿ ದಳಗಳನ್ನು, ಆಯಾ ಋತುವಿಗೆ ದೊರೆಯುವ ಹಣ್ಣುಗಳನ್ನು ಮತ್ತು ಎಳ್ಳನ್ನು ಅರ್ಪಿಸಬೇಕು. ಈ ಉಪವಾಸದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಡಿ ಮತ್ತು ಸಂಜೆ ಪೂಜೆಯ ನಂತರ ನೀವು ಹಣ್ಣುಗಳನ್ನು ಸೇವಿಸಬಹುದು. ಮರುದಿನ ಸೂರ್ಯೋದಯದ ನಂತರ ಉಪವಾಸವನ್ನು ಮುರಿಯಬೇಕು. ಪರಿವರ್ತಿನಿ ಏಕಾದಶಿಯ ದಿನ ಫಲಾಹಾರವನ್ನು ಸೇವಿಸಬಹುದು. ವಿಷ್ಣು ಸಹಸ್ರನಾಮ ಮಂತ್ರಗಳನ್ನು ಪಠಿಸಿ, ಆಹಾರ, ಬಟ್ಟೆ ಮತ್ತು ಹಣವನ್ನು ದಾನ ಮಾಡಿ, ದಿನವಿಡೀ ಧ್ಯಾನ ಮಾಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಕೆಲವು ತಾಮಸಿಕ ಆಹಾರವನ್ನು ಸೇವಿಸದಿರಿ. ಕೋಪ, ವಾದಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸಿ, ಸೋಮಾರಿತನವನ್ನು ತಪ್ಪಿಸಿ ಮತ್ತು ಪ್ರಾರ್ಥನೆ ಮತ್ತು ಭಕ್ತಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರಿ. ಮದ್ಯ, ಮಾಂಸ ಸೇರಿದಂತೆ ಇತ್ಯಾದಿ ಆಹಾರವನ್ನು ಸೇವಿಸಬಾರದು. ವಿಷ್ಣು ಮೂಲಮಂತ್ರ ಓಂ ನಮೋ ನಾರಾಯಣಾಯ. ವಿಷ್ಣು ಭಗವತೆ ವಾಸುದೇವಾಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ವಿಷ್ಣು ಗಾಯತ್ರಿ ಮಂತ್ರ ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹರೇ ರಾಮ ಮಂತ್ರ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಪರಿವರ್ತಿನಿ ಏಕಾದಶಿಯು ಎಲ್ಲ ವೈಷ್ಣವ ಭಕ್ತರಿಗೆ ವಿಶೇಷವಾಗಿ ಪೂಜ್ಯವಾದ ದಿನ. ಈ ದಿನ ಪವಿತ್ರತೆ, ಶುದ್ಧ ಮನಸ್ಸು, ಉಪವಾಸ ಮತ್ತು ದೇವತಾ ಚಿಂತನೆಯ ಮೂಲಕ ನಮ್ಮ ಜೀವನವನ್ನು ಶುದ್ಧೀಕರಿಸೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ. ವಂದನೆಗಳು.